ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಾನಂದ ಪಂಗಳವರ ಕರ್ತೃಗದಿಗೂ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಅವರ ಸ್ವರೂಪರೇ ಆಗಿರತಕ್ಕಂಥ ಪೂರ್ಣಾವತಾರಿ ಪೂರ್ಣಾನಂದ ಪಂಗಳವರ ಕರ್ತೃಗದಿಗೂ ಶಿರಸಾವಹಿಸಿ, ತತ್ಸ್ವರೂಪರೇ ಆಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ನಡೆದಾಡುವ ದೇವರೆಂದೇ ಪ್ರಖ್ಯಾತ ಪಡೆದಿರುವಂಥ ಎನ್ನ ತಂದೆಯವರ ಕರ್ತೃಗದಿಗೂ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಅವರ ಸ್ವರೂಪರೇ ಆಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದಾನಂದ ಪಂಗಳವರ ಕರ್ತೃಗದಿಗೂ ಶಿರಸಾಷ್ಟಾಂಗ ವಹಿಸಿ, ಈ ಸತ್ಸಂಗದಲ್ಲಿ ಬ್ರಹ್ಮ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಲೀಲಲಲಿತ ಅಪ್ಪಾಜಿಯವ್ರಿಗೆ ನಮಸ್ಕರಿಸಿ, ವಿಜಯ್ ವೇದಾಂಗ್ ಅಪ್ಪಾಜಿಯವ್ರಿಗೆ ನಮಸ್ಕರಿಸಿ, ನಮ್ಮ ಇದೀಗ ಪ್ರವಚನ ಮಾಡಿರ್ತಕ್ಕಂಥ ಪೂಜ್ಯ ಅಪ್ಪಾಜಿಯವ್ರಿಗೆ ನಮಸ್ಕರಿಸಿ, ನರಸಿಂಹ ಅಪ್ಪಾಜಿಯವ್ರಿಗೆ ನಮಸ್ಕರಿಸಿ, ಬೆಳ್ಳೆಮ್ಮ ದೇವಿ ಆರಾಧಿಕರಾಗಿರ್ತಕ್ಕಂಥ ಪೂಜ್ಯ ಸರಿಗೂ ನಮಸ್ಕರಿಸಿ, ಇನ್ನುಳಿದ ಪೂಜ್ಯರಿಗೂ ನಮಸ್ಕರಿಸುತ್ತಾ ಅಂದಂಗೆ ಬರ್ತಿದ್ದೆ. ನಮ್ಮ ಬೀರಪ್ಪ ಶಾಸ್ತ್ರಿಯವರು ಸದ್ಗುಣಿ ಸಂಪನ್ನಗಳು. ಅವ್ರು ಹೇಳಕತ್ತಾರಪ್ಪ ಅಂದ್ರೆ ಎಲ್ಲರೂ ನಿಧಾನವಾಗಿ ಸಂದು ಕೇಳ್ತಾರೆ. ಅಂಥ ಶಾಸ್ತ್ರಕಾರಕ್ಕೆ ನಮಸ್ಕರಿಸುತ್ತಾ, ಅವರಿವರೆನ್ನದೇ ಎಲ್ಲ ನಮ್ಮ ಪೇಟಿ ಮಾಸ್ತರ್ಗಳಾಗಿರ್ತಕ್ಕಂಥ ಹಿಡ್ಕೊಂಡು ಎಲ್ಲರಿಗೂ ನಮಸ್ಕರಿಸುತ್ತಾ, ಪೂಜ್ಯ ತಂದೆ ತಾಯಿಯವರಲ್ಲಿ ಚಿನ್ನರ ಬಳಗಕ್ಕೂ ನಮಸ್ಕರಿಸುತ್ತಾ, ಶಿವಸ್ವರೂಪಿಗಳೇ ನೋಡ್ರಿ, ನಮ್ಮ ಅಪ್ಪಾರು ನನಗೆ ಶಾಸ್ತ್ರ ಕಲಿಸಿಲ್ಲ. ಏನ್ರಿ ತಮ್ಮ ನೀ ಕಟ್ಟಡ ಮಾಡ್ತೀಯ ಅಂಥೇಳಿ ಎಲ್ಲ ಮಠದಾಗ ಕಟ್ಟಡ ಮಾಡಿಸಿದ್ರು, ನಾನಾ ಥರ ಬಿಲ್ಡಿಂಗ್ ಕಟ್ಸಿದ್ರು. ನಮ್ಮ ಕೈಲಾಸಪತಿ ಅಪ್ಪರ ಕೈ ಕೊಟ್ರಪ್ಪ ಅಂದ್ರೆ ಹಗ್ಗಲಿ ರಾತ್ರಿ ಕೂಡೇ ದುಡಿಸಿದ್ರು. ತೇರ ಮೈಲ್ದಾಗ ಜಗ್ಗ ದುಡಿಸ್ಯಾರ. ಆದ್ರೆ ನಮ್ಮ ಅಪ್ಪಗಳು ಹೋಗಿಂದ ಇಷ್ಟು ತ್ರಾಸ ಆಗೈತೆ ನನಗೆ ಹೇಳ್ಕೊಳ್ಳಾರ್ದಂಥ ತ್ರಾಸ ಮಾಡ್ಯಾರ. ಹಪ್ಪುಗಳು ಇದ್ದಾಗ ಯಾವುದೂ ತ್ರಾಸು ಮಾಡಿಕೊಟ್ಟಿದ್ದಿಲ್ಲ. ಹಗಲಿ ರಾತ್ರಿ ದುಡ್ಸೋ ಟೈಮ್ದಾಗ ಕೈಲಾಸಪತಿ ಸ್ವಾಮಿಗಳಿಗೆ ಬೇಯ್ತಿದ್ರು. ದನ ಇದ್ದಂಗೆ ಅದೆಯಲ್ಲ, ಇದು ಒಂದ ಮಾತು ಅಪ್ಪಾರದು. ದೊಡ್ಡ ಮಾತಂದ್ರೆ ಇದು ಒಂದ ಮಾತು, ಇದೊಂದ ಮಾತು ಬೇಯ್ದು ಬಿಡ್ತಿದ್ರು ಅಪ್ಪಾರ. ಅಪ್ಪಾರ ಹೋಗಿಂದ ಆ ಮಠ ಬೇಡ, ಆ ಮಠ, ಆ ಮಠ ಬೇಡ, ಆ ಮಠ, ಭಾಳ ತ್ರಾಸು ಕೊಟ್ಟಾರ್ರಿ. ಎಲ್ಲ ಕಾಯವ ನಮ್ಮಪ್ಪ. ಅವೇರು ಏನು ಅನ್ನಲಿಲ್ಲ ಅಪ್ಪಾರು, ನೀ ಏನೂ ಮಾತಾಡ್ಬಿಡ್ತಮ್ಮ, ಈ ಸಕ್ರೆ ಕೊಟ್ಕೊಂತ ಹೋಗೋ ಅಷ್ಟೇ ಹೇಳಿದ್ರು ನನಗೆ ಅವರು. ಏನ್ರಿ ಅವ್ರದ್ದೇ ಆಗಿರ್ತಕ್ಕಂಥ ಈ ಪುಸ್ತಕದಾಗ ಒಂದು ಪದ ಬರ್ದಾರ್ರಿ, ಹಾಡ್ತೀನಿ. ಹೆಂಗಿರ್ತಾನೆ ಗುರುನಾಥ? ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ, ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನನವನಂತೆ ಸಂಸಾರದ ಭಯ ಅವಗಿಲ್ಲಂತೆ,
ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸಂಸಾರದ ಭಯ ಅವಗಿಲ್ಲಂತೆ ಗುರುವಿಗೆ ಪಾವನವಾಗುವನಂತೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಗುರು ಪಾದವನಂಬಿರಬೇಕಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಜ್ಞಾನವೇ ತನ್ನುಸಿರಾಗಿವುದು ಉಸುರಲು ಪಾವನವಾಗುವುದು ಸೇವೆಯ ಸಾಧನೆಯಾಗಿಹುದು ಗುರು ಕರುಣೆಯ ದಂಡನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತರನು ಕಾಯುವನು ಪರಮಾನಂದವನುಣಿಸುವನು ನಿಜ ಭಕ್ತಿಗೆ ಗುರು ತಲೆಬಾಗುವನು ಜಲದಿಯ ದಾಟಿಸಿ ಕಾಯುವನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಎಂಬುದ ನಳಿಯಂದ ಮದ ಮಾತ್ಸರಗಳನೆ ಸುಡು ಎಂದ ನಾಣಿ ಎಂಬುದ ನಳಿಯಂದ ಮದ ಮಾತ್ಸರಗಳನೆ ಸುಡು ಎಂದ ದುರುಳರಿಗೆ ನಾ ದೂರೆಂದ ದುರಹಂಕಾರಿಗೆ ತಾಸಿಗನೆಂದ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವೆವು ಶಾಸ್ತ್ರಗಳು ಗುರು ಪರಮೇಶ್ವರನು ಬಹುದೆಂದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಗಣನಿ ಗುರುವೇ ಗುರು ಶ್ರದ್ಧಾನಂದ ಬಾ ಗುರುವೇ ಕರ ಜೋಡಿಸಿ ನಾಸಿರ ಬಾಗುವೆನು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ. ಮತ್ತೊಮ್ಮೆ ಮಗದೊಮ್ಮೆ ಸರ್ವರಲ್ಲಿ ನಮಸ್ಕರಿಸುತ್ತಾ ಶಿವಸ್ವರೂಪಿಗಳೇ, ಜೀವನ ಅನ್ನೋದು ಒಂದು
ಪಾಠಶಾಲೆ ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತೈತೆ ಅಂದಾರ ಅಪ್ಪವರು, ಸೋಲು ಬರ್ತೈತೆ ಅಂದಾರ, ಬಡತನವೂ ಬರ್ತೈತೆ ಅಂದಾರ, ನೋವುಗಳು ಬರ್ತಾವಂದಾರ, ನಿರಾಶೆಗಳು ಬರ್ತಾವಂದಾರ, ನಿಂದೆಗಳು ಬರುತ್ತವೆ, ವೈರಗಳ ಚುಚ್ಚು ಮಾತುಗಳು ಬರುತ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ನೋಡಿ ಓದಿದ್ರೆ ಕಲೀಲಿಕ್ಕಾಗೋದಿಲ್ಲ ಅಂದಾರ. ಏನು? ಜಗತ್ತು ನೋಡಿ ಕಲಿಯಬೇಕಂದಾರ. ಜಗತ್ತು ನೋಡಿ ಕಲಿಯಬೇಕಂದಾರ. ನಾವೆಲ್ಲ ಏನು ಹೇಳ್ಬೇಕ್ರಿ? ಒಂದು ದಿವಸ ಪುಸ್ತಕ ಇರೋದಿಲ್ಲ. ಯಪ್ಪ ಎಲ್ಲರನ್ನೂ ಕಲ್ಸ್ಯಾಕೆ ಹಾಕಿರಿ ಚಿಂಚುನಿಗಿರಿಗೆ, ನಾನು ಒಬ್ಬ ಕಲ್ಸಕ್ಕೆ ಹಾಕ್ರಿ ಅಂತಂದೆ. ಅಪ್ಪಾರೇನಂದ್ರು, ತಮ್ಮ ಎಲ್ಲರೂ ಹೋಗ್ಯಾರ ಅಂತೇಳಿ ನೀವು ಹೋದ್ರಪ್ಪ ಅಂದ್ರೆ ಅದು 10 ರೂಮಿಂದು ಕಟ್ಟಡ ಇಲ್ಲೇ ಕುಂದಿರ್ತೈತಿ, ಆಚೆ ಕಡೆ ಕಲ್ಯಾಣ ಮಂಟಪ ಅದು ಹಂಗೆ ಕುಂದಿರ್ತೈತಿ, ಈ ಮಠದ್ದು ಹಂಗೆ ಕುಂದಿರ್ತೈತಿ, ನೀವು ಹೋಗಬೇಡ, ನಿನ್ನ ಕಲ್ಸಕ್ಕ ಅಲ್ಲಿ ಕಲಿತು ಪಾಸಾಗಿ ಇಲ್ಲಿಗೆ ಬರ್ತಾನಂತ ಹೇಳಿದರು. ಹಂಗೆ ತುಳಸಿಗೇರಿ ರಾಮಾನಂದಪ್ಪರು ನನ್ನ ಕೈ ಬಿಟ್ಟಿಲ್ಲ. ಎಲ್ಲಿ ಹೋದರು? 2 ಅಕ್ಷರ ಕಲ್ಕೋತಮ್ಮ, ಈಗ ಈ ಪದ ಕಲ್ಕೋ ಅಂಥೇಳಿ ಈ ಪುಸ್ತಕ ಈಗ ಹಾಡಿದ್ನೆಲ್ಲ ಅದನ್ನು ಅವ್ರ ಕೊಟ್ಟಾರ್ರಿ. ಎಲ್ಲಿ ಹೋದ್ರು ನಾನು ಕರ್ಕೊಂಡು ಹೋಗೋದು ಅವರೇ ಒಬ್ಬರು, ಉಳ್ದವರು ಅದು ಹೇಳುವಂಗಿಲ್ಲ ಸುದ್ದಿ. ಅದನ್ನು ಹಿಂಗೈತ್ರಿ ಅದು ಆಟ. ಏನು ರೀ, ಶ್ರದ್ಧಾನಂದಪ್ಪರು ಮಾತಿಗೆ ಹೆಜ್ಜೆಗೆ ಹೇಳ್ತಿದ್ರು, ಬರೇ ಹಗಲಿ ರಾತ್ರಿ ಕೆಲಸ ಕೆಲಸ ಕೆಲಸ. ಅವರೆಲ್ಲರು ಕಲ್ತಾರೋ, ನಿನ್ನ ಮುಂದೆ ಇದು ಹಾಕೋರು ನೋಡು ಅಂದಾರ ಅಪ್ಪಾರು. ಅದಕ್ಕೆ ನಾವು 1-2 ಮಾತು ಹೇಳೋದು ರಾಮಾನಂದಪ್ಪರಿಗೆ ಕಲಿಸ್ಕೊಟ್ಟಲ್ಲಿ 1-2 ಮಾತು ಹೇಳಕ್ಕೆ ಬರ್ತೈತೆ ರೀ. ಇಷ್ಟ ರೀ ಹೇಳ್ಯಾರ ಅವರು. ನಂದು ನಂದು ಅಂತ ಜಿಗದಾಡಬಾಡ, ನಿಂದೇನು ಇಲ್ಲೈತೋ, ಜೀತ ಮುಗಿದ ಮೇಲೆ ಹೇಳಲಾಕ ಜಗ ಖಾಲಿ ಮಾಡುವುದೈತೋ. ನಂದು ನಂದು ಅಂತ ಜಿಗದಾಡಬಾಡ, ನಿಂದೇನು ಇಲ್ಲೈತೋ ಅಂತ ಹೇಳ್ತಾರ. ದಾನ ಧರ್ಮ ಮಾಡಿದ್ರೆ ಇಲ್ಲೇ ಮುಕ್ತಿ ಸಿಗ್ತೈತೆ ನನಗಂದಾರ ಪುಣ್ಯಾತ್ಮರ. ದಾನ ಧರ್ಮ ಮಾಡ್ರಿ. ದಾನ ಒಂದು ಬಿಟ್ರೆ ಎಲ್ಲಿಗೂ ಗತಿ ಆಗ್ತದಲ್ಲ. ಅಪ್ಪರು ಹೇಳ್ತಿದ್ರು ದಾನ ಧರ್ಮ ಮಾಡಬೇಕಂತಾರ ಅವರು. ದಾನ ಧರ್ಮ ಮಾಡಿದರೆ ಸ್ವರ್ಗ ಇಲ್ಲೇ ಸಿಗತೈತೋ, ಪಾಪ ಮಾಡಿದರೆ ಪದರಾಗ ಕಟ್ಟಿಕೊಂಡು ಕರ್ಮೆಲ್ಲಿ ಬಿಡಿತೈತೋ, ಪಾಪ ಪುಣ್ಯ ಭಗವಂತನ ಹತ್ತಿರ ತೂಕ ನಡೆದೈತೋ, ಎಡವಿದ ಕಲ್ಲು ಹುಡಿಯಾಗ ಕಟ್ಟಿಕೊಂಡ್ರೆ ಕರ್ಮೆಲ್ಲಿ ಬಿಡಿತೈತೋ, ಎಡವಿದ ಕಲ್ಲು ಹುಡಿಯಾಗ ಕಟ್ಕೊಂಡ್ರೆ ಕರ್ಮೆಲ್ಲಿ ಬಿಡಿತೈತೋ. ನಂದು ನಂದು ಅಂತ ಜಿಗದಾಡಬಾಡ, ನಿಂದೇನು ಇಲ್ಲೈತೋ. ನಂದು ನಿಂದು ಏನು ಇಲ್ರಿದ್ರಾಗ. ಸೋಮ ಖಾಲಿ ಬಂದೀವಿ, ತರಬಂದು ಏನಾರು ತಂದೀವಿ ಅನ್ರಿ? ಏನೂ ತಂದಿಲ್ಲ, ಖಾಲಿ ಬಂದೀವಿ ರೀ. ನಾಳೆ ಹೋದ್ರಪ್ಪ ಅಂದ್ರೆ ಒಂದು ಹುಡ್ದಾರ ಸತಿ ಬಿಡಂಗಿಲ್ಲ ರೀ. ಮರಿದಿಲ್ಲ ಹರಿ ಹೋಯಪ್ಪ ಅಂತಾರೆ. ಹಂಗೆ ನಮ್ಮದು ನಿಮ್ದು ಏನೂ ಇಲ್ಲ, ಖಾಲಿ ಹೋಗ್ತೀವಿ. ಹೌದು ಅಲ್ಲ, ಇಲ್ಲೇ ಗಳಿಸ್ಕೊಳ್ಳೋದು. ಸಾಕಷ್ಟು ಭೂಮಿ ತಾಯಿ ಕೊಟ್ಟಾಳ ಅಂತಂದ್ರೆ ನಂದು ಅನ್ಬೇಡ್ರಿ, ನಾನು ಅಲ್ಲ ಅನ್ಬೇಡ್ರಿ. ನಂದು ಅಂದ್ರಿ ಬಂಧನಕ್ಕೆ ಹಾಕ್ತಾನೆ. ಇದು ಕಟ್ಟಿಟ್ಟ ಬುತ್ತಿ ಎಲ್ಲ ನಿಂದಪ್ಪ ಪೂರ್ಣಾನಂದಪ್ಪ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ಅಪ್ಪನ ಮಠಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿರಿ. ನಿಮ್ಮನ್ನ ಪಾರು ಮಾಡೋರು ಅಪ್ಪನ ಬಿಟ್ಟು ಬೇರೆ ಯಾರು ಇಲ್ಲ ಜಗತ್ತಿನಾಗ. ಅದಕ್ಕಂತಾನ ಏನಂತಾನ, ನಾವು ಹುಟ್ಟಿದ ಅಪ್ಪರು ವಾಣಿ ಆಯಿತು, ಟೈಮ್ ಆಯ್ತು ಮುಗಿಸ್ಬಿಡಪ್ಪ ಅಂತಂದರು. ಇವೆರಡು ವಾಕ್ಪುಷ್ಪಗಳನ್ನು ಗುರುಚರಣ ಕರ್ಪಿಸಿ ಅರವೋಂ ತತ್ಸರು.